ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡ್ತಿರೋರು ಕೂಡ ಧೈರ್ಯವಾಗಿ ಈ ವರ್ಕನ್ನು ಮಾಡ್ಕೊಳ್ಬೋದು. ಕಂಪನಿ ವತಿಯಿಂದಾನೇ ಒಂದು ಪೆನ್ ಡ್ರೈವ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ. ಆ ಪೆನ್ ಡ್ರೈವ್ ಅಲ್ಲಿ ಸಾಧಾರಣ ಅಂತಂದ್ರೆ 4000 ಡಿಸೈನ್ಸ್ ನಾವು ಕೊಡ್ತಾ ಇದೀವಿ. ಈ ಬಿಸ್ನೆಸ್ ಮಾಡ್ಲಿಕ್ಕೆ ಅವರು ಇವರು ಅಂತಿಲ್ಲ, ಲೋ ಕ್ಯಾಟಗರಿ ಪೀಪಲ್ ಇಂದ ಹಿಡಿದು ಹೈ ರಿಚ್ ಪೀಪಲ್ ವರೆಗೂ ಆರಾಮಾಗಿ ಬಿಸ್ನೆಸ್ ಅನ್ನು ಮಾಡುವಂತದ್ದು. ಈ ಮಷೀನ್ ವರ್ಕ್ ಮಾಡೋದ್ರಿಂದ ಒಂದು ಬ್ಲೌಸ್ ಸಾಧಾರಣ ಅಂದ್ರೆ 1 hour ಅಲ್ಲಿ ನೀವು ಕ್ಲೀನ್ ಆಗಿ ಎಂತ ಹೆವಿ ಡ್ಯೂಟಿ ವರ್ಕ್ ಇದ್ರು ಡಿಸೈನ್ಸ್ ಇದ್ರು ಕೂಡ ನೀವು ಫಿನಿಶ್ ಮಾಡ್ಕೊಬಹುದು. ನಮ್ಮ ಬಿಸ್ನೆಸ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ನಿಮಗೆ ಹೆವಿ ಮಾಡಬೇಕು ಅಂತ ಹೇಳ್ಬಿಟ್ಟಿಲ್ಲ, ಲಿಮಿಟೆಡ್ ಇನ್ವೆಸ್ಟ್ಮೆಂಟ್ ಅಲ್ಲೇ ನೀವು ಫಸ್ಟ್ ಕ್ಲಾಸ್ ಅರ್ನಿಂಗ್ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಲೈಕ್ ಎಲ್ಲರೂ ಯಾರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಆಗ್ಲಿಕ್ಕೆ ಆಗಿದ್ದಾರ ಅವ್ರಿಗೆಲ್ಲರಿಗೂ ಕೂಡ ನಾವು ನಮ್ಮ ಕಡೆಯಿಂದ ಮಷೀನ್ಸ್ ಅನ್ನ ಫ್ರೀ ಕೊಡ್ತಾ ಇದೆ. ಸೇವಿಂಗ್ ಮಷೀನ್ ನೀವು ಸಪೋಸ್ ಇದರಲ್ಲಿ ನೀವು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ರಲ್ಲಿ ಮಾಡ್ತೀನಿ ಅಂತಂದ್ರು ಹಾರ್ಡ್ಲಿ ನೀವು ತಿಂಗಳಿಗೆ 1 ಲಕ್ಷ ತನಕ ನೀವು ಅರ್ನ್ ಮಾಡ್ಕೊಳ್ಬೋದು. ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಕಂಪನಿ ಬಗ್ಗೆ ನಮ್ಮ ಚಾನೆಲ್ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್. ನನ್ನ ಹೆಸರು ಸಮೀನಾ ಅಂತ. ನಾನು ನಮ್ಮ RRR ಫ್ಯಾಷನ್ ಡಿಸೈನ್ ಟೆಕ್ನಾಲಜಿಯ ಪ್ರೊಫೆಸರ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಇಲ್ಲಿಂದ ವರ್ಕ್ ಮಾಡ್ತಾ ಇದ್ದೀನಿ ಮ್ಯಾನೇಜರ್ಗಾಗಿ. ತೋರಿಸ್ಕೊಡಿ ಮೇಡಮ್. ತೋರಿಸ್ತಾನೆ. ಇದು ಬಂದ್ಬಿಟ್ಟು ನಮ್ಮ ಡ್ರೀಮ್ ನ್ಯೂ ಮಷೀನ್. ಈ ಮಷೀನ್ ಬಂದ್ಬಿಟ್ಟು ನಮ್ಮ ಸಣ್ಣ ಪರ್ಪಸ್ ಲೈಕ್ ಸ್ಮಾಲ್ ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ವರ್ಕ್ ಮಾಡುವಂಥದ್ದು, ಲೋಗೋ ಆಗಿರಲಿ ಎಲ್ಲ ಟೈಪ್ಸ್ ವರ್ಕ್ಸನ್ನು ನಾವು ಮಾಡ್ಬೋದು. ಇದಕ್ಕೆ 14x15 ಇಂಚ್ ಫ್ರೇಮನ್ನು ನಾವು ಕೊಟ್ಟಿದ್ದೇವೆ. ಹಾಗೆ ಪ್ರತಿ ಒಂದು ಲೈಕ್ ಈಗ ಸಪೋಸ್ ಸ್ಮಾಲ್ ಸೇಲ್ ಇಂಡಸ್ಟ್ರಿಯಲ್ಲಿ ನೀವು ವರ್ಕ್ ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅನ್ನೋದಿದ್ರೆ ಈಗ ಯೂನಿಫಾರ್ಮ್ಸ್ಗಳಿಗೆ ಲೋಗೋಸ್ ಹಾಕೋದಾಗಿರಲಿ ಅಥವಾ ಸ್ಕೂಲ್ಸ್ ಯೂನಿಫಾರ್ಮ್ಸ್ಗಳಿಗೆ ವರ್ಕ್ ಮಾಡೋದಾಗಿರಲಿ ಎಲ್ಲದನ್ನು ನೀವು ಇದರಲ್ಲಿ ಈಸಿಯಾಗಿ ಮಾಡಿಕೊಂಡು ಅರ್ನ್ ಮಾಡ್ಕೊಳ್ಬೋದು. ಜೊತೆಯಲ್ಲಿ ಎಲ್ಲ ಟೈಪ್ ಸಣ್ಣ ಸುಮಾರು ಇನ್ವೆಸ್ಟ್ ಮಾಡಿಕೊಂಡು ವರ್ಕ್ ಮಾಡ್ಲಿಕ್ಕೆ ಆಗದೆ ಇರೋವಂಥವ್ರು ಕೂಡ ಈ ಮಷೀನನ್ನು ಬಳಸ್ಕೊಂಡು ಸ್ಮಾಲ್ ಸ್ಕೇಲಲ್ಲಿ ಅರ್ನಿಂಗ್ ಅನ್ನು ಧೈರ್ಯವಾಗಿ ಸ್ಟಾರ್ಟ್ ಮಾಡ್ಕೊಳ್ಬೋದು. ಓಕೆ ಮೇಡಮ್. ಇದಾದ ನಂತರ ನೆಕ್ಸ್ಟ್ ಅಪ್ಗ್ರೇಡ್ ಮಷೀನ್ ಯಾವ್ದಿದೆ ಮೇಡಮ್? ಇದ್ರ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಮ್ಮಲ್ಲಿ ಇಲ್ಲಿ ನೋಡಿ 6C ಮಷೀನ್ ಇದೆ. ನಮ್ಮ ಇದು 6C ಮಷೀನ್ ಏನಿದೆ ಇದು ನಮ್ಮ ಸಿಂಗಲ್ ಹೆಡ್ ಮಷೀನು. ಇದರಲ್ಲಿ ಕೂಡ ನಾವು 12 ನೀಡಲ್ಸ್ ಅನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಮ ಡ್ರೀಮ್ ನ್ಯೂ ಮಷೀನ್ ಅಲ್ಲಿ 9 ನೀಡಲ್ಸ್ ಇರೋದ್ರಿಂದ ಇದರಲ್ಲಿ 12 ನೀಡಲ್ಸ್ ಆಗಿ ನಾವು ಪ್ರೊವೈಡ್ ಮಾಡ್ತಿರೋದ್ರಿಂದ ಇದರಲ್ಲಿ ವರ್ಕ್ ಕೂಡ ಅಷ್ಟೇ ನೀಟ್ ಫಿನಿಶಿಂಗ್ ಆಗಿ ಬರುವಂಥದ್ದು. ಬ್ಲೌಸ್ ವರ್ಕ್ ಆಗಿರಲಿ ಪ್ರತಿದಿನ ಒಬ್ಬರು ಲೈಕ್ ಈ ಮಷಿನ್ನ ಯೂಸ್ ಮಾಡ್ಕೊಂಡು ಪರ್ ಡೇ ಅವ್ರಿಲ್ಲ ಅಂತ ಅಂದರೂ ಕೂಡ ಒಂದು 5,000ದಿಂದ 6,000 ರೂಪಾಯಿ ಅರ್ನ್ ಮಾಡ್ಕೊಳ್ಬೋದು. ಒಂದು ಲೋ ಬಡ್ಜೆಟಲ್ಲಿ ಲೈಕ್ ಇದರ ಕಾಸ್ಟ್ ಕೂಡ ನಿಮ್ಮ ಡಿಪೆಂಡ್ಸ್ ಅಪ್ಪ ನೀವು ಎಷ್ಟು ಮಟೀರಿಯಲ್ ನೀವು ಬಳಸ್ತೀರಾ ಅದರ ಮೇಲೆ ತಕ್ಕನಂತೆ ನೀವು ಅದಕ್ಕಿಂತ ಹೆಚ್ಚಾಗಿ ನೀವು ಅದನ್ನು ಅರ್ನ್ ಮಾಡ್ಕೊಳ್ಬೋದು. ಓಕೆ ಮೇಡಮ್. ಇದಕ್ಕೆಲ್ಲ ಟ್ರೈನಿಂಗ್ ಎಲ್ಲ ಸೇಮ್ ಇರುತ್ತಾ? ಎಲ್ಲದನ್ನು ನಾವು ಟ್ರೈನಿಂಗ್ ಸಮೇತ ಕೊಡ್ತೀವಿ ಸರ್. ಸಪೋಸ್ ನಾವು ಈ ಮಷಿನ್ ಪ್ರೊವೈಡ್ ಮಾಡ್ತಿದ್ದೀವಿ ಅಂತಂದರೆ ಪ್ರತಿ ಒಂದು ಕಸ್ಟಮರ್ಗೂ ಕೂಡ ನಾವು 1 ವೀಕ್ ಅವ್ರು ಇಲ್ಲೇ ಬಂದು ಕಲಿಯೋದಾದರೆ 1 ವೀಕ್ ನಾವು ಕ್ಲೀನಾಗಿ ಟ್ರೈನಿಂಗ್ ಕೊಡ್ತೇವೆ. ಜೊತೆಯಲ್ಲಿ ಅವ್ರಿಗೆ ಯಾವುದೇ ಥರದ ಸರ್ವಿಸ್ ಆಗಿರಲಿ ಸರ್ವಿಸ್ ಕೊಡೋದ್ರಲ್ಲಾಗಿರಲಿ ನಾವು ಯಾವುದೇ ಥರದ ಹಿಂದೆ ಹಾಕೋದಿಲ್ಲ. ನಮ್ಮ RRR ಕಂಪ್ನಿಯಿಂದ ಯಾರೇ ನಮ್ಮ ಮಷಿನ್ಸನ್ನು ಬೈ ಮಾಡಿದ್ರು ಕೂಡ ನಾವು ಅವರಿಗೆ ಬೇಕಾಗಿರೋ ಎಲ್ಲ ಪ್ರಾವಿಷನ್ಸನ್ನು ನಾವು ಅವರಿಗೆ ಅನುಕೂಲವಾಗಿ ಮಾಡಿಕೊಡ್ತೇವೆ. ಇದರಲ್ಲಿ ಏನಿದೆ ನಾವು ಒಂದ್ಸರ್ತಿ ನಾವು ನಮ್ಮ ಕಂಪನಿಯಿಂದ ಏನು ಮಷಿನ್ ಪ್ರೊವೈಡ್ ಮಾಡ್ತೀವಿ ಜೊತೆಯಲ್ಲಿ ಅವರಿಗೆ ಒಂದು ನಮ್ಮ ಕಂಪನಿ ವತಿಯಿಂದಾನೇ ಒಂದು ಪೆನ್ ಡ್ರೈವ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ. ಆ ಪೆನ್ ಡ್ರೈವ್ ಅಲ್ಲಿ ಸಾಧಾರಣ ಅಂತಂದ್ರೆ 4000 ಡಿಸೈನ್ಸ್ ನಾವು ಕೊಡ್ತಾ ಇದೀವಿ. ಈಗ ಮಾರ್ಕೆಟ್ ಅಲ್ಲಿ ಏನ್ ರನ್ನಿಂಗ್ ಆಗ್ತಿದೆ ಆ ಡಿಸೈನ್ಸ್ ಅನ್ನ ಅವರು ಆರಾಮಾಗಿ ಇದ್ರಲ್ಲ ಇನ್ಸ್ಟಾಲ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅದನ್ನ ಫಾಲೋ ಅಪ್ ಮಾಡಿಕೊಂಡು ಅವ್ರು ಅದನ್ನ ಆಪರೇಟ್ ಮಾಡಿಕೊಂಡ್ರೆ ಅವರು ಯಾವ ಥರ ಡಿಸೈನ್ಸ್ ಬೇಕಾದ್ರೆ ಅದನ್ನು ಕ್ರಿಯೇಟ್ ಮಾಡಿಕೊಂಡು ಅವ್ರು ಅದನ್ನ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡ್ಕೊಂಡು ಸೆಲ್ ಮಾಡ್ಕೊಳ್ಬೋದು. ಇದು ಹೆವಿ ಡ್ಯೂಟಿ ಮಷಿನ್ ಸರ್. ಇದರಲ್ಲೂ ಫ್ರೇಮ್ ಬಂದ್ಬಿಟ್ಟು ನಾವು 3520 ನಾವು ಇದನ್ನು ಫ್ರೇಮ್ ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ಇದು ಹೆವಿ ಡ್ಯೂಟಿ ಮಷಿನ್ ಆಗಿರೋದ್ರಿಂದ ಯಾವುದೇ ಥರದ ವರ್ಕ್ ಮಾಡುವಾಗ ಮಷಿನ್ಸ್ ವೈಬ್ರೇಷನ್ ಆಗಿದ್ರೆ ಇದೆಲ್ಲ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಜೊತೆಲಿ ಇದು 1000 RPM ಅಲ್ಲಿ ವರ್ಕ್ ಮಾಡೋವಂಥದ್ದು ಮಷಿನ್ ನೋಡಿ. ಈಗ ಇದರಲ್ಲಿ ನಾವೇನು ಡಿಸೈನ್ಸ್ ನಮಗೆ ಬೇಕಾಗಿದೆ ಅದನ್ನು ನಾವು ಸೆಟ್ ಮಾಡ್ಕೊಳ್ತೀವಿ. ಮಾಡ್ಕೊಂಡಾದ ನಂತರ ಇದರಲ್ಲಿ ನಾವು ನೋಡಿ ಇಲ್ಲಿ ಈ ವರ್ಕನ್ನು ನೋಡಿ ನೀವು ಹತ್ತಿರದಿಂದ ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ನೀವು ನೀವು ಅವರ್ ಟೈಮ್ ಸ್ಪೆನ್ನಲ್ಲೇ ನೀವು ಇದನ್ನು ವರ್ಕ್ ಮಾಡ್ಕೊಬೋದು. ಈಗ ನಾರ್ಮಲಿ ಮ್ಯಾನ್ಯುಯಲಿ ವರ್ಕ್ ಮಾಡುವಾಗ ಸುಮಾರು ಟೈಮ್ ಹಿಡಿಯುತ್ತೆ, ದಾರನ ಚೇಂಜ್ ಮಾಡ್ಕೊಳ್ತಾ ವರ್ಕ್ ಮಾಡ್ತಾ ಹೋಗೋದು. ಬಟ್ ಈ ಮಷೀನಲ್ಲಿ ವರ್ಕ್ ಮಾಡೋದ್ರಿಂದ ಒಂದು ಬ್ಲೌಸ್ ಸಾಧಾರಣ ಅಂದರೆ 1 hour ಅಲ್ಲಿ ನೀವು ಕ್ಲೀನಾಗಿ ಎಂಥ ಹೆವಿ ಡ್ಯೂಟಿ ವರ್ಕ್ ಇದ್ರು ಡಿಸೈನ್ಸ್ ಇದ್ರು ಕೂಡ ನೀವು ಫಿನಿಶ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದ್ಬಿಟ್ಟು 886G ಮಷೀನು. ಇದು ಬಂದ್ಬಿಟ್ಟು ನಿಮಗೆ ಮನಿ ಸೇವರ್ ಜೊತೆಲಿ ಟೈಮ್ ಸೇವರ್ ಅಂತಲೂ ಹೇಳ್ಬೋದು. ಯಾಕೆಂದರೆ ಅಟ್ ಎ ಟೈಮ್ ನೋಡಿ ಸಪೋಸ್ ಈಗ ಸ್ಲೀವ್ಸ್ ಅಂತಂದರೆ 2 ಸ್ಲೀವ್ಸನ್ನು ಅಟ್ ಎ ಟೈಮಲ್ಲಿ ನೀವು ವರ್ಕ್ ಮಾಡ್ಕೊಬೋದು. ಸೊ ಎಂಥದೇ ಡಿಸೈನ್ ಇರಲಿ ಎಷ್ಟೇ ಹೆವಿ ಡಿಸೈನ್ ಇರಲಿ ಒಂದು ಬ್ಲೌಸ್ ನಿಮಗೆ ಸಾಧಾರಣ ಅಂದ್ರೆ ಹೆವಿ ವರ್ಕ್ ಇರೋ ಬ್ಲೌಸ್ ಸಾಧಾರಣ ಅಂತಂದ್ರೆ 2 ಅವರ್ಸಲ್ಲಿ ನೀವು ಒಂದು ಬ್ಲೌಸನ್ನು ರೆಡಿ ಮಾಡ್ಕೊಬೋದು. ನೀವು ಒಮ್ಮೆ ಈ ಮಷೀನನ್ನು ಬೈ ಮಾಡಿದಾಗ ನಾವು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ನಿಮ್ಗೆ ತಿಳಿಸ್ಕೊಡ್ತೇವೆ.
ಟೆಕ್ನಿಷಿಯನ್ಸ್ ಅವರೇ ಹೋಗ್ಬಿಟ್ಟು ನಿಮಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೂಡ ಕೊಟ್ಟು ಬರ್ತಾರೆ. 2 days ಟ್ರೈನಿಂಗ್ ಅವ್ರಿಗಿರುತ್ತೆ. ಮನೆಗೆ ಆದರೆ ಅವರೇ ಬಂದು ಕೊಡ್ತಾರೆ. ಇನ್ ಸಪೋಸ್ ಟ್ರೈನಿಂಗ್ ಕೊಟ್ಟಾದ ನಂತರ ಕೂಡ ಅವ್ರಿಗೆ ಏನಾದರೂ ಅರ್ಥವಾಗಲಿಲ್ಲ ಅಂತಂದರೆ ವಿಡಿಯೋ ಕಾಲ್ ಮುಖಾಂತರ ನಾವು ಅವ್ರ ಕಮ್ಯುನಿಕೇಶನ್ ಇದ್ಕೊಂಡು ಎಲ್ಲ ಥರದ ಟ್ರೈನಿಂಗ್ ಕೂಡ ನಾವು ಅವ್ರಿಗೆ ಮಾಡಿ ಕೊಡ್ತೇವೆ. ಎಲ್ಲ ಥರದ ಲೈಕ್ ವರ್ಕ್ಸ್ ಬೀಡ್ಸ್ ವರ್ಕ್ಸ್ ಆಗಿರಲಿ, ಲೈಕ್ ಸೀಕ್ವೆನ್ಸ್ ವರ್ಕ್ ಕೂಡ ನಾವು ಮಾಡ್ಬೋದು. ಅದನ್ನು ಇನ್ಸ್ಟಾಲೇಷನ್ ಇರುತ್ತೆ. ನೀವೆಷ್ಟು ಡಿವೈಸನ್ನು ನಾವು ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಅಷ್ಟು ವರ್ಕ್ಸನ್ನು ನಾವು ಮಾಡ್ಬೋದು. ನಮ್ಮಲ್ಲಿ ಇದಕ್ಕೆ ಬೇಕಾಗಿರೋ ಎಲ್ಲ ರೇಷನ್ ಜರಿ ಥ್ರೆಡ್ಸ್ಗಳನ್ನ ನಾವು ಕೊಡ್ತಾ ಇದ್ದೀವಿ. ಸೊ ಮಾರ್ಕೆಟ್ ಪ್ರೈಸ್ಗಿಂತ ನಾವು ಕಡಿಮೆಯಾಗಿ ಇದು ಥ್ರೆಡ್ಸನ್ನು ಕೊಡ್ತಾ ಇದ್ದೀವಿ. ಒಂದು ರೀಲ್ ಬಂದ್ಬಿಟ್ಟು ನಮಗೆ 1600 ಮೀಟರ್ಸ್ ಕೂಡ ನಮ್ದು ಥ್ರೆಡ್ ಸಿಗುತ್ತೆ. ಸೊ ಹಾಗೆ ಜರಿ ಥ್ರೆಡ್ ಹೆವಿ ವರ್ಕ್ ಮಾಡೋದಾದ್ರೆ ಕೂಡ ಜರಿ ಥ್ರೆಡ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ. ಜೊತೆಲಿ ಮಷಿನ್ಗೆ ಬೇಕಾಗಿರುವಂಥ ಬಾಬಿನ್ ಕೂಡ, ಬಾಬಿನ್ ಕೇಸ್ ಕೂಡ ನಾವು ಇಲ್ಲಿ ಬಾಬಿನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ವಿ. ಇಷ್ಟೇ ಅಲ್ಲದೆ ಜರಿ ಥ್ರೆಡ್ಸ್ ಕೂಡ ನಾವು ಕಂಪ್ಲೀಟ್ ಜರಿ ಥ್ರೆಡ್ಸ್ನೆಲ್ಲ ನಾವು ಕೊಡ್ತಾ ಇದ್ದೀವಿ. ಎಲ್ಲ ಥರದ ನಮ್ಮ ಎಲ್ಲ ಮಷಿನ್ ಯಾವುದು ತಗೊಂಡ್ರು ಕೂಡ ನೀವು get 1 by 3 ಈ ಎಲ್ಲ ಮಷಿನ್ಸನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಲೈಕ್ ಜಿಗ್ಜಾಗ್ ಮಷಿನ್ ಆಗಿರ್ಬೋದು, ಸೀವಿಂಗ್ ಮಷಿನ್, ಹೈ ಸ್ಪೀಡ್ ಸೀವಿಂಗ್ ಮಷಿನ್ ಆಗಿರ್ಬೋದು, ಓಲಾ ಮಷಿನ್ ಕೂಡ ಕೊಡ್ತಾ ಇದೀವಿ. ಜೊತೆಯಲ್ಲಿ UPS, ಬಾಬಿನ್ ವೈಂಡರ್, ನೋಡಿ ಫ್ರೇಮ್ಸ್ ಕೂಡ, ಥ್ರೆಡ್ಸ್ ಕೂಡ ಇಷ್ಟೆಲ್ಲ ಫ್ರೀ ಆಗಿ ಕೊಡ್ತಾ ಇದ್ದೀರಾ ಮೇಡಮ್ ನೀವು? ಎಲ್ಲದನ್ನು ಫ್ರೀ ಆಗಿ ಕೊಡ್ತಾ ಇದೀವಿ. ವಿತ್ ಟೂಲ್ಸ್ ಕೂಡ ನಮ್ಮ ಮಷಿನ್ಸ್ಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಎಲ್ಲದನ್ನು ನಾವು ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓಕೆ ಮೇಡಮ್. ನಮ್ಮ ಕಂಪ್ಯೂಟರ್ ಮಷಿನ್ ಅಲ್ಲಿ ವರ್ಕ್ ಮಾಡಬೇಕು ಅಂತಂದಾಗ ನೀವು ಡಿಸೈನ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೂ ಟ್ರೈನಿಂಗ್ ಕೂಡ ನಮ್ಮಲ್ಲಿ ಪ್ರೊವಿಷನ್ ಇದೆ. ನೋಡಿ ಈ ತರ ನೀವು ಸಪೋಸ್ ಡಿಸೈನ್ಸ್ ಅನ್ನ ಮಾಡ್ಕೊಳ್ಳೋದಂದ್ರೆ ನಿಮ್ಗೆ ಬಟ್ಟೆಗೆ ನಿಮ್ಗೆ ಯಾವ ತರ ಡಿಸೈನ್ಸ್ ಬೇಕು ನಾವೆಲ್ಲ ಕ್ರಿಯೇಟ್ ಮಾಡೋದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ಅದಕ್ಕೂ ಕೂಡ 1 ತಿಂಗಳು ನಮ್ಮಲ್ಲಿ ಟ್ರೈನಿಂಗ್ ಇದೆ. ಈ ಟ್ರೈನಿಂಗ್ ಬಂದವರು ಕೂಡ ನಾವು ನಿಮ್ಮ ವತಿಯಿಂದ 10% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಇದು ನಮ್ಮ ಟ್ರೈನಿಂಗ್ ಸೆಂಟರ್ ಆಗಿರುತ್ತೆ. ಕಂಪ್ಲೀಟ್ ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ಸುಮಾರು ಬ್ಯಾಚಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈಗ ಇನ್ನೊಂದು ಬ್ಯಾಚ್ ನಮ್ದು ಈಗ ಸ್ಟಾರ್ಟ್ಅಪ್ ಆಗೋದಿದೆ. ಜಾಯಿನಿಂಗ್ ಆಗೋದಿದ್ರೆ ತುಂಬಾ ಒಳ್ಳೆ ಬೆನಿಫಿಷಿಯರಿ ಇದೆ. ನಮ್ಮಲ್ಲಿ 6 month 3 month ಹಾಗೂ 1 year ಡಿಪ್ಲೊಮಾ ಕೋರ್ಸ್ ನಾವು ಕೊಡ್ತಾ ಇದ್ದೀವಿ. ಓಕೆ ಮೇಡಮ್. ಇಲ್ಲೊಂದು ಮಷಿನ್ ಕಾಣಿಸ್ತಿದೆಯಲ್ಲ, ಇದು ಏನ್ ಮಷಿನ್ ಮೇಡಮ್? ಇದು ಬಂದ್ಬಿಟ್ಟು ಒಂದು ಪೋರ್ಟಬಲ್ ಮಷಿನ್. ಸಪೋಸ್ ಈಗ ಇದು ಸೇವಿಂಗ್ ಆಗು ಮಾಡ್ಕೊಳ್ಬಹುದು, ಜಿಗ್ಜಾಗ್ ಕೂಡ ಇದೆ ಇದರಲ್ಲಿ. ಸೊ ಈಗ ನಾರ್ಮಲಿ ಡೆಮೋಸ್ಟಿಕ್ ಪರ್ಪಸ್ ಲೈಕ್ ಮನೆಯಲ್ಲೇ ನಾವೇನೋ ಒಂದು ಸಣ್ಣ ಪುಟ್ಟ ವರ್ಕ್ ಮಾಡ್ಕೊಳ್ತೀವಿ, ಎಲ್ಲರೂ ಟ್ರಾವೆಲಿಂಗ್ ಅಲ್ಲಿ ಇದೆ, ಎಲ್ಲರೂ ತಗೊಂಡು ಹೋಗೋದಾಗಿದ್ರೆ ಈ ಮಷಿನ್ ತುಂಬಾ ಯೂಸ್ಫುಲ್. ಓಕೆ. ಕಂಪನಿಗೆ ಕಸ್ಟಮರ್ ಬರಬೇಕು ಅಂತಂದ್ರೆ ಎಲ್ಲಿ ಅಡ್ರೆಸ್ ಕ್ಲಿಯರ್ ಆಗಿ ಹೇಳಿ ಮೇಡಮ್. ಹೊಸೂರು ರೋಡು, ಮಡಿವಾಳ ಏರಿಯಾ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಮೇನ್ ರೋಡಲ್ಲೇ ಇರೋದ್ರಿಂದ ನಮ್ಮ ಅಡ್ರೆಸ್ ಹುಡುಕ್ಲಿಕ್ಕೆ ಏನು ಕಾಂಪ್ಲಿಕೇಶನ್ ಆಗೋದಿಲ್ಲ. ಇದು ವಿನಾಯಕ ಟೆಂಪಲ್ ಇದೆ ಪಕ್ಕದಲ್ಲಿ. ವಿನಾಯಕ ಟೆಂಪಲ್ ಪಕ್ಕದಲ್ಲೇ ನಮ್ಮ ಬಿಲ್ಡಿಂಗ್ ಇರುವಂಥದ್ದು. ಒಟ್ಟಿನಲ್ಲಿ ಒಂದು ಒಳ್ಳೆ ಅಪಾರ್ಚುನಿಟಿ ಕೊಡ್ತಾ ಇದ್ದೀರಾ. ಸೊ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಧನ್ಯವಾದ. ನೀವು ಬಂದು ನಮ್ಮನ್ನು ಕೋಆಪರೇಟ್ ಮಾಡಿದ್ರಿ. ಹಾಗೆ ನಿಮ್ಮ ಚಾನೆಲ್ ವತಿಯಿಂದ ಯಾರೆಲ್ಲ ನಮ್ಮಲ್ಲಿ ಅಡ್ಮಿಷನ್ ಆಗ್ತಾರೆ ಅವ್ರಿಗೆ ನಿಮ್ಮ ಕಡೆಯಿಂದ 10% ಡಿಸ್ಕೌಂಟ್ ಕೂಡ ನಾವು. ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಧನ್ಯವಾದ.